ಹಾಯ್ ಎಲ್ಲರೂ ನಮಸ್ಕಾರಗಳು, ವೆಲ್ಕಮ್ ಬ್ಯಾಕ್ ಟು ಕಿರಣ್ ಇನ್ಸೈಟ್ಸ್. ಮ್ಯಾಚ್ ರಿವ್ಯೂಗೆ ಸ್ವಾಗತ. ಇಂಡಿಯಾ ಡೇ 1 ಡಾಮಿನೇಟ್ ಮಾಡ್ತಲ್ವಾ, ಆ ತರ ಡೇ 2 ಡಾಮಿನೇಟ್ ಮಾಡಕ್ಕಾಗಲ್ಲ. ಡೇ 2 ದಲ್ಲಿ ಟೀಮ್ ಇಂಡಿಯಾ ರನ್ಸ್ ನ ಕಲಿಯೋದು ಎಷ್ಟು ಗೊತ್ತಾ? 173 ರನ್ಸ್ ಅಷ್ಟೇ. 173 ರನ್ಸ್ ಗೆ 7 ವಿಕೆಟ್ಸ್ ನ ಕಳ್ಕೊತಾರೆ. ಡೇ 3 ಗೆ 1 ವಿಕೆಟ್ ನ ಉಳಿಸ್ಕೊಂಡಿರ್ತಾರೆ. ಅದು ಡೇ 3 ದಲ್ಲಿ ಮೊದಲನೇ ಸೆಷನ್ ಅಲ್ಲೇ ಬೇಗನೆ ವಿಕೆಟ್ ಕಳ್ಕೊಬಿಡ್ತಾರೆ. ಒಂದು 15 to 16 ರನ್ಸ್ ನ ಕಲಿಯಾಕ್ತಾರೆ ಅಷ್ಟೇ, ವಿಕೆಟ್ ನ ಕಳ್ಕೊಬಿಡ್ತಾರೆ ಬೇಗನೆ. ಅವ್ರು ಬ್ಯಾಟಿಂಗ್ ಆಡಕ್ ಬರ್ತಾರ ಮಗ. ಅವ್ರು ಬ್ಯಾಟಿಂಗ್ ಆಡಕ್ ಬಂದಾಗ ಪುಸ್ಟ್ ಅಲ್ಲೇ ಆಗತ್ತ, ಇನಿಷಿಯಲ್ ಅಲ್ಲೇ ಆಗತ್ತ. 1ನೇ ಓವರಲ್ಲೇ ಮೊಹಮ್ಮದ್ ಸಿರಾಜ್ ಬ್ರೇಕ್ ಥ್ರೂ ನ ತಂದ್ಕೊಡೋದು, ನಿಶಾಂತ್ ಫೆರ್ನಾಂಡೋನ ಔಟ್ ಮಾಡ್ತಾರೆ. 0ಗೆ ಅವ್ರು ಔಟ್ ಆಗ್ತಾರೆ. ನೆಕ್ಸ್ಟ್ ನೋಡಿ, ಇವ್ರದ್ದು ಆಕ್ಚುಲಿ ಹೇಳ್ಬೇಕಂದ್ರೆ ಯಾರ ಕಡೆಯಿಂದ ಅಷ್ಟೊಂದು ಪರ್ಫಾರ್ಮೆನ್ಸ್ ಬರಲ್ಲ. ಟಾಪ್ ಆರ್ಡರ್ ಇರ್ತಾರಲ್ವಾ, ಟಾಪ್ ಆರ್ಡರ್ ವಿಕೆಟ್ಸ್ ಕಳ್ಕೊತಾನೆ ಇರ್ತಾರೆ. 90ಗೆಲ್ಲ 5 ವಿಕೆಟ್ಸ್ ನ ಕಳ್ಕೊಬಿಡ್ತಾರೆ. ಇವ್ರು ಆಡ್ತಾ ಇದ್ದಿದ್ ರೀತಿ ನೋಡಿದಾಗ ನಾನು ಏನ್ ಅನ್ಕೊಂಡಿದ್ದೆ ಗೊತ್ತಾ, ಒಂದು 150 ಒಳಗಡೆ ಆಲ್ ಔಟ್ ಆಗ್ಬಿಡ್ತಾರೆ ಅಂತ ನಾನು ಅನ್ಕೊಂಡಿದ್ದು. ಇನ್ನು ನೋಡಿ 5 ವಿಕೆಟ್ಸ್, 90ಗೆ 5 ವಿಕೆಟ್ಸ್ ಅಂದ್ರೆ ಮೇನ್ ಬ್ಯಾಟ್ಸ್ಮನ್ಸ್ ಎಲ್ಲ ಔಟ್ ಆಗ್ಬಿಡ್ತಿದ್ರು. ನೆಕ್ಸ್ಟ್ ನೋಡಿ 6 ವಿಕೆಟ್ ಪಾರ್ಟ್ನರ್ಶಿಪ್ ಬರುತ್ತೆ. 6 ವಿಕೆಟ್ ಬರೋಂತ ಪಾರ್ಟ್ನರ್ಶಿಪ್ ಎಷ್ಟು ಗೊತ್ತಾ? 46 ರನ್ಸ್ ನ ಕಲೆ ಹಾಕಿರೋದು. ಯಾರ್ಯಾರು ನಡುವೆ ಅಂದ್ರೆ ಸೋನಾಲ್, ದಿನುಷಾ ಮತ್ತೆ ದಿಕ್ವಿಲಾ, ಇವರಿಬ್ಬರು ನಡುವೆ ಬಂದಂತ ಪಾರ್ಟ್ನರ್ಶಿಪ್ 146. ಏನಾದ್ರೂ ಒಂದ್ ವೇಳೆ ಆ 6 ವಿಕೆಟ್ ಏನಾದ್ರು ಈ ಪಾರ್ಟ್ನರ್ಶಿಪ್ ಬಂದಿಲ್ಲ ಅಂದ್ರೆ ಶ್ರೀಲಂಕಾ ಹೋದವ್ರು ನನ್ಗೆ ಅನ್ಸಿಗೆ 150 ಒಳಗಡೆ ಆಲ್ ಔಟ್ ಆಗ್ಬಿಡ್ತಾರೆ. ಅದಂತೂ ಗ್ಯಾರಂಟಿ. ನೋಡಿ ಇವ್ರು ಸೇವ್ ಮಾಡಿದ್ರು ಅಂತ ಹೇಳ್ಬೋದು. ಸೇವ್ ಅನ್ನೋದಕ್ಕಿಂತ ಗೇಮ್ ಅಲ್ಲಿ ಇರೋಕೆ ಈ ಪಾರ್ಟ್ನರ್ಶಿಪ್ ಕಾರಣ. ಇಲ್ಲ ಅಂದ್ರೆ ಇವರು ಒಂಥರ ಔಟ್ ಆಫ್ ದ ಸಿಲೆಬಸ್ ಹೋಗ್ಬಿಡ್ತಾದ್ರು ಈ ಗೇಮ್ ಇಂದ. ಆದ್ರಿಂದ ನೋಡಿ ಒಳ್ಳೆ ಪಾರ್ಟ್ನರ್ಶಿಪ್ ಬಂತು. ನೆಕ್ಸ್ಟ್ ಡಿಕ್ವಿಲ್ 80 ರನ್ಸ್ ನ ಸ್ಕೋರ್ ಮಾಡ್ತಾ ಇದ್ದಂಗೆ ಅವ್ರು ಔಟ್ ಆಗ್ಬಿಡ್ತಾರೆ. ನೆಕ್ಸ್ಟ್ ನೋಡಿ ಹಿಂದಿನ ವಿಕೆಟ್ಸ್ ನ ಕಳ್ಕೊಬಿಡ್ತಾರೆ. ಹೌದು, ಇವ್ರಿಬ್ಬರ ನಡುವೆ ಬರೋದ ಎಷ್ಟು ಪಾರ್ಟ್ನರ್ಶಿಪ್. ಅದಾದ್ಮೇಲೆ ಯಾರ ಕಡೆಯಿಂದ ಪಾರ್ಟ್ನರ್ಶಿಪ್ ಬರಲ್ಲ. ಇನ್ನೊಂದ್ ಎಂಡಲ್ಲಿ ದಿನುಷಾ ಸೆಂಚುರಿನ ಸ್ಕೋರ್ ಮಾಡ್ತಾರೆ. ಸೆಂಚುರಿ ಸ್ಕೋರ್ ಮಾಡ್ತಾ ಇದ್ದಂಗೆ ಅವ್ರು ಔಟ್ ಆಗ್ಬಿಡ್ತಾರೆ. ರವೀಂದ್ರ ಜಡೇಜಾ ಬಂದ್ಬಿಟ್ಟು LBW ಮಾಡಿ ಅವ್ರನ್ನ ಔಟ್ ಮಾಡ್ಬಿಡ್ತಾರೆ. ನೋಡಿ ಇನ್ಯಾರು ಅಷ್ಟೊಂದು ಜನ ಕಾಂಟ್ರಿಬ್ಯೂಷನ್ ಮಾಡೋದನ್ನೆಲ್ಲ ಹಿಂದಿನ ಔಟ್ ಆಗ್ಬಿಡ್ತಾರೆ. ಇವ್ರು 9th ವಿಕೆಟ್ ಗಂಟೆ ಇರ್ತಾರೆ. 9th ವಿಕೆಟ್ ಇವ್ರು ಬಿಡೋದಲ್ವಾ. ನೆಕ್ಸ್ಟ್ 10th ವಿಕೆಟ್ ಬೇಗನೆ ಬಿದ್ದ್ಬಿಡುತ್ತೆ. ನೋಡಿ ಶ್ರೀಲಂಕಾದ ಪೊಸಿಷನ್ ಅಲ್ಲಿ 90 ರನ್ಸ್ ನ ಸ್ಕೋರ್ ಮಾಡ್ತಾರೆ, ಬಟ್ 5 ವಿಕೆಟ್ಸ್ ನ ಕಳ್ಕೊಬಿಡ್ತಾರೆ. ಅಲ್ಲಿ ರನ್ಸ್ ಸಹ ಸ್ಕೋರ್ ಮಾಡ್ತಾರೆ, ಬಟ್ ಆದ್ರೂ 5 ವಿಕೆಟ್ಸ್ ನ ಕಳ್ಕೊತಾರೆ. ಒಂಥರ ಈಕ್ವಲ್ ಅಂತ ಹೇಳಕ್ಕಾಗಲ್ಲ. ಇಂಡಿಯಾ ಸ್ವಲ್ಪ ಮುನ್ನಡೆ ಇರುತ್ತೆ ಪೊಸಿಷನ್ ಅಲ್ಲಿ. ಸೆಕೆಂಡ್ ಸೆಷನ್ ಅಲ್ಲಿ ಕಂಪ್ಲೀಟ್ ಆಗಿ ಶ್ರೀಲಂಕಾ ಕಡೆ ಹೋಗೋದು. ಯಾಕೆ ಗೊತ್ತಾ? 115 ರನ್ಸ್ ನ ಸ್ಕೋರ್ ಮಾಡ್ತಾರೆ, 0 ವಿಕೆಟ್ಸ್. ಆ 6 ವಿಕೆಟ್ ಪಾರ್ಟ್ನರ್ಶಿಪ್ ಬರುತ್ತಲ್ವಾ, ಸೆಕೆಂಡ್ ಸೆಷನ್ ಕಂಪ್ಲೀಟ್ ಆಗಿ ಆಡ್ತಾರೆ ಅಂತ ಹೇಳ್ಬೋದು. ಇನ್ ನೆಕ್ಸ್ಟ್ ಥರ್ಡ್ ಸೆಷನ್ ಅಲ್ಲಿ ಸ್ವಲ್ಪ ಆಡ್ತಾರೆ, ಮತ್ತೆ ಎಲ್ಲ ವಿಕೆಟ್ಸ್ ನ ಕಳ್ಕೊಬಿಡ್ತಾರೆ. ಮತ್ತೆ ಇನ್ನು ಓವರ್ಸ್ ಬಾಕಿ ಇರುತ್ತೆ, ಬಟ್ ಮಳೆ ಬಂತಲ್ವಾ, ಮಳೆ ಬಂದಿದ್ದ ಕಾರಣದಿಂದ ಡೇ 3 ನ ಬೇಗನೆ ಮುಗಿಸಿದ್ರು. ನೋಡಿ ಆಕ್ಚುಲಿ ಹೇಳ್ಬೇಕಂದ್ರೆ ಇಂಡಿಯಾ ಕಡೆ ಬೌಲಿಂಗ್ ಅಲ್ಲಿ ಬ್ರೇಕ್ ಥ್ರೂ ತಂದ್ಕೊಟ್ಟಿದ್ದು ಫಸ್ಟ್ ವಿಕೆಟ್ ಬಂದು ಮೊಹಮ್ಮದ್ ಸಿರಾಜ್. ನೆಕ್ಸ್ಟ್ ಮನೋಜ್ ಸುತಾರ್ ಪ್ಲೇಗ್ ಬರ್ತಾರೆ. ನೋಡಿ ಮನೋಜ್ ಸುತಾರ್ 4 ವಿಕೆಟ್ ನ ತಗೊಳ್ಳೋದು. ಒಂಥರ ಬುಗ್ರಿ ತರ ಸ್ಪಿನ್ ಮಾಡ್ತಾರ ಮಗ. ಗೆಸ್ ಮಾಡಕ್ ಆಗ್ತಲ್ಲ, ಸಖತ್ ಕಾಟ ಕೊಟ್ರು ಅಂತ ಹೇಳ್ಬೋದು ಶ್ರೀಲಂಕನ್ ಬ್ಯಾಟರ್ಸ್ ಗೆ ಮನೋಜ್ ಸುತಾರ್. ನೆಕ್ಸ್ಟ್ ರವೀಂದ್ರ ಜಡೇಜಾ ಅವರಷ್ಟೇ 3 ವಿಕೆಟ್ ನ ತಗೋತಾರೆ. ನೋಡಿ ಇವರಿಬ್ರು ಒಂಥರ ಧ್ವಂಸ ಮಾಡಕ್ ಬರ್ತಾರೆ ಶ್ರೀಲಂಕನ್ ಬ್ಯಾಟರ್ಸ್ ನ. ಸಖತ್ತಾಗ್ತಾರೆ ಇಬ್ರು ಸೇರ್ಕೊಂಡು ಬಾಲ್ ನ ಟರ್ನ್ ಮಾಡ್ತಾ ಇರ್ತಾರೆ. ಅವ್ರು ಗೆಸ್ ಮಾಡಕ್ ಆಗ್ತಲ್ಲ, ಸಖತ್ ಕಷ್ಟ ಪಡ್ತಾರೆ. ಎಲ್ಲರಿಗೂ ಗೊತ್ತಿರೋದೆ ಡೇ 2, ಡೇ 3, ಡೇ 4, ಡೇ 5 ಎಲ್ಲ ಸ್ಪಿನ್ ಫ್ರೆಂಡ್ಲಿ ಆಗುತ್ತೆ ಅಂತ. ನೋಡಿ ಅವರು ಶ್ರೀಲಂಕಾದವರಷ್ಟೇ ಡೇ 2 ದಲ್ಲಿ ಇಂಡಿಯಾ ಅವ್ರನ್ನ ಸ್ಪಿನ್ ಮುಖಾಂತರ ವಿಕೆಟ್ಸ್ ತೆಗೆದ್ರು. ಬಟ್ ಟೀಮ್ ಇಂಡಿಯಾನು ಅಷ್ಟೇ ನೋಡಿ ಸ್ಪಿನ್ ಮುಖಾಂತರ ವಿಕೆಟ್ಸ್ ತೆಗೆದಿರೋದು ಡೇ 3 ಅಲ್ಲಿ. ಇವರು ಶ್ರೀಲಂಕಾದವರು 284 ರನ್ಸ್ ನ ಕಲೆ ಹಾಕ್ತಾರೆ, ಆಲ್ ಔಟ್ ಆಗ್ಬಿಡ್ತಾರೆ ಅಷ್ಟೇ. ಅವ್ರ ಕೈಯಲ್ಲಿ ಸ್ಕೋರ್ ಮಾಡಕ್ ಆಗೋದು. ನೋಡಿ ಇವಾಗ ಅವರು ಆಕ್ಚುಲಿ 178 ರನ್ಸ್ ಹಿನ್ನಡೆನ ಸಾಧಿಸಿರೋದು. ಇವಾಗ ಟೀಮ್ ಇಂಡಿಯಾ ನೆಕ್ಸ್ಟ್ ಬ್ಯಾಟಿಂಗ್ ಆಡ್ತಾರಲ್ವಾ, 178+1 ಆ ತರ ಆಡಕ್ಕಂದು ಹೋಗುತ್ತೆ. 178 ರನ್ಸ್ ನ ಮುನ್ನಡೆನ ಸಾಧಿಸಿದ್ದಾರೆ ಆಲ್ರೆಡಿ. ಆದ್ರಿಂದ ಶ್ರೀಲಂಕಾಗೆ ವಿನ್ ಆಗೋ ಚಾನ್ಸಸ್ ಕಡಿಮೆ ಆಗಿರೋದು. ಏನಾದ್ರೂ ಒಂದ್ ವೇಳೆ ಏನಾದ್ರೂ ಇನ್ನೂ ಹತ್ರ ಮಾರ್ಜಿನ್, ಒಂದು 60 ರನ್ಸ್ 50 ರನ್ಸ್ ಆ ತರ ಏನಾದ್ರು ಆ ತರ ಮಾರ್ಜಿನ್ ಅಲ್ಲಿ ಇದ್ದಿದ್ರೆ ಅವಾಗ ಇವ್ರಿಗೂ ವಿನ್ ಆಗೋ ಚಾನ್ಸಸ್ ಇರ್ತಾ ಇತ್ತು. ಬಟ್ ಹ್ಯೂಜ್ ಮಾರ್ಜಿನ್ ಗ್ಯಾಪ್ ಇದೆ ಅಲ್ವಾ, ಆದ್ರಿಂದ ಇಂಡಿಯಾಗೆ ಅಡ್ವಾಂಟೇಜ್ ಜಾಸ್ತಿ ಇದೆ. ನೋಡಿ ಶ್ರೀಲಂಕಾದವರಂತೂ ಈ ಮ್ಯಾಚ್ ವಿನ್ ಆಗಕ್ಕಾಗಲ್ಲ. ಒಂದ್ ವೇಳೆ ವಿನ್ ಆದ್ರೂ ಟೀಮ್ ಇಂಡಿಯಾ ವಿನ್ ಆಗ್ಬೇಕು, ಇಲ್ಲಾಂದ್ರೆ ಡ್ರಾ ಆಗ್ಬೇಕು. ಅದು ಏನಾದ್ರು ಮಳೆ ಬರೋ ಚಾನ್ಸಸ್ ಏನಾದ್ರು ಇದ್ರೆ ಅವಾಗ ಡ್ರಾ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಬಟ್ ಏನಾದ್ರು ಮಳೆ ಬಂದಿಲ್ಲ ಅಂದ್ರೆ 100% ಟೀಮ್ ಇಂಡಿಯಾನೇ ವಿನ್ ಆಗೋದು. ನೋಡಿ ನಾಳೆ ಟೀಮ್ ಇಂಡಿಯಾ ಇವಾಗ ಆಲ್ರೆಡಿ 178 ರನ್ಸ್ ಇದೆ ಅಲ್ವಾ, ಒಂದು 2 ಸೆಷನ್ ಬ್ಯಾಟಿಂಗ್ ಆಡಿ ಆ 2 ಸೆಷನ್ ಒಂದು 200+ ರನ್ಸ್ ನ ಸ್ಕೋರ್ ಮಾಡ್ಕೊಬಿಟ್ರೆ ಆಲ್ರೆಡಿ 178 ಇದೆ ಅಲ್ವಾ, ಇನ್ನ 200+ ಅಂದ್ರೆ ಒಂಥರ 350 ಅಬವ್ ಆಗ್ಬಿಡುತ್ತೆ. ಅದೇ ಒಂದು ದಿನದಲ್ಲಿ 350 ರನ್ಸ್ ನೆಲ್ಲ ಸ್ಕೋರ್ ಮಾಡಕ್ ಆಗಲ್ಲ. ಅವಾಗ ಬೇಕಾದ್ರೆ ಅವ್ರ ಮೇಲೆ ಪ್ರೆಜರ್ ಹಾಕಿ ವಿಕೆಟ್ಸ್ ನ ತಗೊಂಡು ಇಂಡಿಯಾ ವಿನ್ ಆಗಕ್ ನೋಡ್ಬೋದು. ಏನಾದ್ರು ಶ್ರೀಲಂಕಾ ನಾವಿಲ್ಲ, ನಾವು ಹೊಡೆಯಕ್ ಹೋಗಲ್ಲ, ತಡೆದಾಡ್ತೀವಿ, ನೋಡಾಡ್ತೀವಿ, ನಿಂತ್ಕೊಂಡ್ ಆಡ್ತೀವಿ ಅಂತ ಬೇಕಾದ್ರೆ ಡ್ರಾ ಮಾಡ್ಕೊಳಕ್ ನೋಡ್ಬೋದು. ಬಟ್ ಡ್ರಾ ಮಾಡ್ಕೊಳಕಂತೂ ಆಗಲ್ಲ, ಸಖತ್ ಕಷ್ಟ ಇದೆ. ಯಾಕೆ ಗೊತ್ತಾ? ಇದು ಯಾವ ತರ ಬಿಹೇವ್ ಆಗ್ತಿದೆ, ಒಂದು ಸ್ಪಿನ್ ಫ್ರೆಂಡ್ಲಿ ವಿಕೆಟ್ ಆಗ್ಬಿಟ್ಟಿದೆ ಅಲ್ವಾ. ನೋಡ್ಕೊಂಡ್ ಆಡ್ತೀನಿ, ಡಿಫೆನ್ಸಿವ್ ಆಡ್ತೀನಿ ಅಂದ್ರೆ ಆಗಲ್ಲ. ಯಾಕಂದ್ರೆ ಸ್ಪಿನ್ ಆಗ್ತಾ ಇದೆ ಅಲ್ವಾ, ಬಾಲ್ ಗೆಸ್ ಮಾಡಕ್ ಆಗಲ್ಲ. ಯಾವ್ದೋ ಒಂದು ಬಾಲ್ ಟಿನಿಂಗ್ ಅಂತ ವಿಕೆಟ್ ನ ಬಡ್ಕೊಂಡು ಹೋಗುತ್ತೆ. ಆದ್ರಿಂದ ಡ್ರಾ ಮಾಡ್ಕೊಳಕ್ಕೂ ಕಷ್ಟ ಇದೆ. ಓವರಪ್ಪ ಚಾನ್ಸಸ್ ವಿನ್ ಆಗಕ್ಕೆ ಟೀಮ್ ಇಂಡಿಯಾಗೆ ಚಾನ್ಸ್ ಇರೋದು. ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ಇದು ಇವತ್ತಿನ ಮ್ಯಾಚ್ ರಿವ್ಯೂ ಆಯಿತು. ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ ತನಕ. ಇವಾಗ ಅಷ್ಟೇ, ಕೇರ್, ಬಾಯ್.